ಅಂತರ್ಧರ್ಮೀಯ ಪ್ರೇಮಿಗಳ ನಡುವಿನ ಪ್ರೇಮ ಪ್ರಕರಣದ ರಾಜಿ ಸಂಧಾನ ನಡೆಯುತ್ತಿದ್ದ ವೇಳೆ ಗಲಾಟೆಯಲ್ಲಿ ಪಿಎಸ್ಐ ಮೇಲೆ ಹಲ್ಲೆ ನಡೆದಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಲಹಳ್ಳಿ ಗ್ರಾಮದಲ್ಲಿ ಜರುಗಿದೆ. ಇನ್ನು ಸೆಪ್ಟೆಂಬರ್ 18ರ ರಾತ್ರಿ 10 ಗಂಟೆ ಸಂದರ್ಭದಲ್ಲಿ ಘಟನೆ ಜರುಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಕಳೆದ ದಿನ ರಾತ್ರಿ ಈ ಘಟನೆ ಜರುಗಿದ್ದು, ಗಲಾಟೆಯಲ್ಲಿ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐ ಗಂಗಾಧರ್ ಪೂಜೇರಿ ಅವರ ಮೇಲೆ ಗಲಾಟೆ ವೇಳೆ ಚಹಾ ಕಿತ್ತಲೆಯಿಂದ ಹಲ್ಲೆ ಮಾಡಲಾಗಿದೆ ಎಂದು ಮಾಹಿತಿ ಲಭ್ಯವಾಗಿದೆ. ಭುಜಬಲಿ ಎನ್ನುವ ವ್ಯಕ್ತಿಯಿಂದ ಹಲ್ಲೆ ನಡೆದಿದೆ ಎಂದು ಆರೋಪ ಕೇಳಿಬಂದಿದೆ. ಅವರ ವಿರುದ್ಧ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಕುರಿತು ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್ ಅವರು ಮಾಹಿತಿ ನೀಡಿದ್ದಾರೆ. ಗಾಯಗೊಂಡಿರುವ ಪಿಎಸ್ಐ ಗಂಗಾಧರ್ ಪೂಜೇರಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಗೊಳಿಸಲಾಗಿದೆ. ಸದ್ಯ ಅವರು ತಮ್ಮ ಪೊಲೀಸ್ ವಸತಿ ಗೃಹದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ ಎಂದು ಪೊಲೀಸ್ ಮೂಲಗಳು ಮಾಹಿತಿ ನೀಡಿವೆ. ನಂತರ ಕಲಹಳ್ಳಿ ಗ್ರಾಮದಲ್ಲಿ ರಾಜಿ ಪಂಚಾಯಿತಿಗೆ ಹಿರಿಯರು ಮುಂದಾಗಿದ್ರು. ಇನ್ನು ಈ ವೇಳೆ ಹುಡುಗ ಮತ್ತು ಹುಡುಗಿಯ ಕುಟುಂಬಸ್ಥರ ನಡುವೆ ವಾಗ್ವಾದ, ಗಲಾಟೆ ಶುರುವಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದ್ದು, ಹಾಗಾಗಿ ಪೊಲೀಸರು ಗಲಾಟೆ ಬಿಡಿಸಿ ಕೆಲವರನ್ನ ವಶಕ್ಕೆ ಪಡೆದಿದ್ದರು ಎನ್ನಲಾಗಿದೆ. ವಶಕ್ಕೆ ಪಡೆದಿದ್ದಕ್ಕೆ ಆಕ್ರೋಶಗೊಂಡಂತಹ ಒಂದು ಗುಂಪು ಪಿಎಸ್ಐ ಅವರ ಮೇಲೆ ಹಲ್ಲೆ ಮಾಡಿದೆ ಎನ್ನುವ ಆರೋಪ ಕೇಳಿಬಂದಿದೆ. ಇನ್ನು ಗಲಾಟೆ ಹಿನ್ನೆಲೆಯಲ್ಲಿ ಎರಡೂ ಗುಂಪಿನ ಕಡೆಯಿಂದ 6 ಜನ ಮಹಿಳೆಯರು ಸೇರಿದಂತೆ 20 ಜನರ ವಿರುದ್ಧ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಹಾಗೂ 14 ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗಿದೆ. ಇನ್ನು ಆ 6 ಜನ ಮಹಿಳೆಯರಿಗೆ ನೋಟಿಸ್ ಕೊಟ್ಟು ಕಳುಹಿಸಲಾಗಿದೆ ಎಂದು ಮಾಹಿತಿ ಲಭ್ಯವಾಗಿದೆ. ಇನ್ನು ಸ್ಥಳಕ್ಕೆ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್, ಹೆಚ್ಚುವರಿ ಎಸ್ಪಿ ಪ್ರಸನ್ನ ದೇಸಾಯಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಸದ್ಯ ಗ್ರಾಮದಲ್ಲಿ ವಾತಾವರಣ ತಿಳಿಯಾಗಿದೆ. ಈ ಕುರಿತು ಎಸ್ಪಿ ಸಿದ್ಧಾರ್ಥ ಗೋಯಲ್ ಮಾಹಿತಿ ನೀಡಿ ಮಾತನಾಡಿದ್ದಾರೆ. ಸುಮಾರು 9:15 10 ಗಂಟೆ ಒಳಗೆ ಕಲಹಳ್ಳಿ ಅಂತ ಒಂದು ಗ್ರಾಮ ಇದೆ ಜಮಖಂಡಿ ರೂರಲ್ ಲಿಮಿಟ್ಸಲ್ಲಿ. ನಮ್ಮ ಜಮಖಂಡಿ ಟೌನಿಂದ 4 ಇಂದ 5 ಕಿಲೋಮೀಟರ್ ದೂರ. ಅಲ್ಲಿ ಒಂದು ನಮ್ಮ PSI ರೂರಲ್ ಪೂಜಾರಿ ಅಂತ ಅವ್ರ ಮೇಲೆ ಅಸಾಲ್ಟ್ ಒಂದು ಘಟನೆ ನಡೆದಿದೆ. ಅಲ್ಲಿ ಕೆಲವು ಸ್ಥಳೀಯ ಮೇಲೆ ಗಲಾಟೆ ಆಗ್ತಾ ಇದೆ. ಇಬ್ಬರು ಕುಟುಂಬ ಮಧ್ಯದಲ್ಲಿ ಗಲಾಟೆ ಆಗ್ತಾ ಇದೆ ಏನೋ ಹಳೆ ವಿಚಾರಕ್ಕೆ. ಅವರಿಗೆ ಮಾಹಿತಿ ಬಂದಾಗ ಅವರು ಇಮಿಡಿಯೇಟ್ಲಿ 5 ಸಿಬ್ಬಂದಿ ಕರ್ಕೊಂಡು ಆ ಊರಿಗೆ ಹೋಗ್ತಾರೆ. ಅಲ್ಲಿ ಊರಿಗೆ ಹೋಗುವಾಗ ಅಲ್ಲಿ ಜನಕ್ಕೆ ಡಿಸ್ಪರ್ಸ್ ಮಾಡುವಾಗ ಸ್ವಲ್ಪ ಕೆಲವು ಜನ ಅವರಿಗೆ ಅಬ್ಜೆಕ್ಟ್ ಮಾಡಿದ್ರು. ಅವರು ಅಲ್ಲಿ ಹೋದಾಗ ಹೇಳಿದ್ದಾರೆ, ನಾನು ಪೊಲೀಸ್ ಇದ್ದೀನಿ, ಅವ್ರ ಡಿಪಾರ್ಟ್ಮೆಂಟ್ ಜೀಪ್ ತಗೊಂಡು ಹೋಗಿದ್ದಾನೆ. ಆದರೆ ಅಲ್ಲಿ ಇರುವ ಕೆಲವು ಸ್ಥಳೀಯವರು ನಮ್ಮ ಅವ್ರ ಕರ್ತವ್ಯಕ್ಕೆ ಏನು ಅಡ್ಡಿಪಡಿಸಿದ್ದಾರೆ. ಪ್ಲಸ್ ಅಲ್ಲಿ ಇರೋ ಒಬ್ಬ ವ್ಯಕ್ತಿ ನಮ್ಮ PSIಗೆ ಒಂದು ಮಿಲ್ಕ್ ಹಾಲ್ದು ಕೆಟ್ಲಿ ತಗೊಂಡು ಅವ್ರ ತಲೆಗೆ ಹೊಡೆದಿದ್ದಾರೆ. ಅವನಿಗೆ ಈಗ 5 ಸ್ಟಿಚಸ್ ಆಗಿದೆ. MRI ಕೂಡ ಮಾಡಿಸಿದ್ದೀವಿ. ಅವ್ರದ್ದು ಕಂಡೀಷನ್ ಈಗ ಔಟ್ ಆಫ್ ಡೇಂಜರ್ ಇದೆ. ಇದ್ರ ವಿಚಾರವಾಗಿ ನಾವು ಪ್ರಕರಣ ದಾಖಲು ಮಾಡ್ತಾ ಇದ್ದೀವಿ. ಮತ್ತು ಯಾರ್ಯಾರು ಇನ್ವಾಲ್ವ್ ಇದ್ದಾರೆ ಅವರಿಗೆ ಎಲ್ಲರಿಗೆ ನಾವು ಸಿಕ್ಯೂರ್ ಮಾಡಿ ಮತ್ತು ಮುಂದಿನ ಕಾನೂನು ರೀತಿ ಏನು ಕ್ರಮ ಇದೆ ಜರುಗಿಸ್ತೀವಿ.